ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದನು ಬೆತ್ಲೆಹೇಮಿನಲ್ಲಿ ಎಂಬುದಾಗಿ ಹಾಡನ್ನಾಡುತ್ತಾ ಎಲ್ಲರೂ ಕೂಡ ಸಂತೋಷ ಪಡಬೇಕು. ಅಲ್ಲಲ್ಲಿ ತುಟಿಗಳಿಂದ ಆಡಿದ್ರೆ ಪ್ರಯೋಜನ ಇಲ್ಲ. ಅಲ್ಲಲ್ಲಿ ಹಾಡು ಬರುತ್ತಂತೇಳಿ ಆಡಿದ್ರೆ ಪ್ರಯೋಜನ ಇಲ್ಲ. ಕೆಲವರಿಗೆ ಹಾಡು ಬರುತ್ತಂತೇಳಿ ಅವ್ರು ಸುಮ್ಮನೆ ಆಡ್ತಾ ಇರ್ತಾರೆ. ಅವ್ರಿಗೆ ಒಂದು ವೇಳೆ ರಾಗ ಚೆನ್ನಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು. ಆದರೆ ನೀನು ಆಡುವಂತ ಸಮಯದಲ್ಲಿ ಆತ್ಮಗಳು ಕದಲಿಸಲ್ಪಡಲಾರದೆ ಇದ್ರೆ ಪ್ರಯೋಜನ ಇಲ್ಲ. ಪೌಲ ಸೀಲರಿಬ್ರು ಸ್ತುತಿಗೀತೆಗಳಿಂದ ಪ್ರಾರ್ಥನೆ ಮಾಡುವಾಗ ಇಡೀ ಸೆರೆಮನೆಯಲ್ಲಿರ್ತಕ್ಕಂಥ ಎಲ್ಲರ ಬೇಡುಗಳು ಏನಾದವ್ರಿ ಕಳಚಿ ಬಿದ್ದು. ಇಡೀ ಸೆರೆಮನೆಯ ಅಧಿಕಾರಿ ನಾನು ರಕ್ಷಣೆ ಹೊಂದಲಿಕ್ಕೆ ಏನು ಮಾಡಬೇಕು? ಒಂದೇ ಮಾತು, ನೀನು ನಿನ್ನ ಮನೆಯವರು ಯೇಸುವನ್ನು ನಂಬಿರಿ, ನೀವು ರಕ್ಷಣೆಯನ್ನ ಹೊಂದುವುದು ಎಂಬುದಾಗಿ. ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನ ಕೊಟ್ಟಿರುವಂತ ಒಂದೇ ಒಂದು ನಾಮ, ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಇರತಕ್ಕಂಥ ಒಂದೇ ಒಂದು ನಾಮ, ಅದು ಯೇಸು ನಾಮ ಹೊರತಾಗಿ ಮತ್ತೆ ಯಾವುದೂ ಇಲ್ಲ ಕೂಡ ಪ್ರಿಯರೇ. ಹಲ್ಲೆಲೂಯಾ. ಆ ನಾಮಕ್ಕೆ ಇನ್ನೊಂದು ನಾಮ ಹೋಲಿಕೆ ಮಾಡೋದಕ್ಕೂ ಕೂಡ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಂತಹ ನಾಮ ಯಾಕೆ ಹೇಳ್ರಿ? ದೇವದೂತರೇ ಹಾಡಿ ಸ್ತುತಿ ಮಾಡಿದ್ರು. ಈ ಸಮಯದಲ್ಲಿ ನಾವು ಚೆನ್ನಾಗಿ ಗಟ್ಟಿಯಾಗಿ ಆರಾಧನೆ ಮಾಡುತ್ತಾ ಅಂತರಾಳದಿಂದ ಕುಣಿಯುತ್ತಾ ಸ್ತುತಿಸುತ್ತಾ ನಾವು ಆತನನ್ನ ಮಹಿಮೆಪಡಿಸೋಣ. ಎಲ್ಲರೂ ಕೂಡ ಚಪ್ಪಾಳೆ ಹೊಡೆಯುತ್ತಾ
ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ, ಮಗುವಿನ ಮಧ್ಯರಾತ್ರಿಯಲ್ಲಿ. ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ,